ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿ ವ್ಲಾಗ್ಸ್. ಇವತ್ತು ನಮ್ಮ ಅಕ್ಕನನ್ನು ಹೊರಗಡೆಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ನಮ್ಮ ಅಕ್ಕನ ಮಕ್ಳಿಗೆ ಬಟ್ಟೆ ತಗೊಳ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ. ಮೈಸೂರಿಗೆ ಹೋಗ್ತಾಯಿದ್ದೀವಿ. ಇದು ಮೈಸೂರಲ್ಲಿರೋದು ಜೂಡಿಯೋ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗುತ್ತೆ. ಆಟೋದವ್ರಿಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡಿಂದ. ಚೆನ್ನಾಗಿತ್ತು ಕಲೆಕ್ಷನ್. ಅಲ್ಲೂ ನಾನು ಯಾವಾಗಲೂ ಕೊಯಮತ್ತೂರಲ್ಲಿ ತಗೊಳ್ಳೋದು ಎಲ್ಲ ಬಟ್ಟೆನೂ. ನಮ್ಮ ಅಕ್ಕ ಅದಕ್ಕೆ ಅಲ್ಲಿ ಚೆನ್ನಾಗಿರುತ್ತಲ್ವ ಜೂಡಿಯೋದಲ್ಲಿ, ಅಲ್ಲೇ ತಗೊಳ್ಳೋಣ ಮಕ್ಕಳಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದಿದ್ನಲ್ವ ಕ್ರಿಸ್ಮಸ್ ಲೀವ್ಗೆ, ಅವಾಗ ಹೋಗಿದ್ವಿ. ಯಾರು ಏನು ಅನ್ಕೋಬೇಡಿ, ತುಂಬ ದಿನ ಆಯ್ತು ಈ ವಿಡಿಯೋ ಮಾಡಿ. ನಾನು ಆಲ್ರೆಡಿ ಊರಿಗೆ ಬಂದಿದ್ದೀನಿ ಆಗಲೇ. ಅಲ್ಲೂ ಚೆನ್ನಾಗಿತ್ತು. ನಮ್ಮ ಅಕ್ಕನ ಮಗಳಿಗೆ ಇದನ್ನು ಡ್ರೆಸ್ ತಗೊಂಡ್ರು. ಇದು ಚೆನ್ನಾಗಿತ್ತು, ಲಾಂಗ್ ಡ್ರೆಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡ್ವಿ. ಮತ್ತು ನೋಡ್ತಾ ಇದ್ದೀವಿ ಯಾವ್ದು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕನ ಮಗಳಿಗೆ ಒಂದು 3 ಟಾಪ್ ತಗೊಂಡ್ವಿ. ಮತ್ತು ನಮ್ಮ ಅಕ್ಕ ಎರಡು ಏನೋ ಟಾಪ್ ತಗೊಂಡ್ರು ಅಷ್ಟೇ. ನಾನೊಂದು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾಯಿದ್ದೆ. ಸ್ಲಿಪ್ಪರ್ ಕಲೆಕ್ಷನು ಚೆನ್ನಾಗಿತ್ತು, ತುಂಬ ಕಲೆಕ್ಷನ್ ಇತ್ತು ಸ್ಲಿಪ್ಪರಲ್ಲಿ. ಇದು ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ದೂರ ಆಗುತ್ತೆ, ಅದರಿಂದ ಯಾರಿಗೂ ಅಷ್ಟೇನು ಗೊತ್ತಾಗೋದಿಲ್ಲ. ಆಟೋದವ್ರಿಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಅವರು. ಮತ್ತು ಇಲ್ಲಿ ಸ್ಲಿಪ್ಪರ್ ಎಲ್ಲ ತಗೊಂಡು ಸರಿ ಅದ್ರ ಪಕ್ಕನೇ ಒಂದು ಪಿಜ್ಜಾ ಬರ್ಗರ್ ಎಲ್ಲ ಇದ್ದಿತ್ತು, ಹೋಟೆಲ್ ಥರ. ಅಲ್ಲಿಗೆ ಹೋದ್ವಿ, ಅಲ್ಲಿ ತಿಂದ್ವಿ. ಫಸ್ಟು ಪಿಜ್ಜಾ ತಿಂದ್ಕೊಂಡು ಹಂಗೆ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಸಾಲೆ ದೋಸೆ ತಿಂದ್ವಿ. ಮಸಾಲೆ ದೋಸೆ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು. ಮತ್ತು ಗೋಬಿ ಮಂಚೂರಿ ನಮ್ಗೆ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ, ಅದರಿಂದ ಗೋಬಿ ಮಂಚೂರಿ ತಿಂದ್ವಿ. ಇಲ್ಲಿ ನಮ್ಮೂರಲ್ಲೆಲ್ಲ ಮಾಡೋ ಥರ ಅಲ್ಲಿ ಸಿಗೋದೇ ಇಲ್ಲ, ಕೊಯಮತ್ತೂರಲ್ಲಿ. ತುಂಬ ಕಷ್ಟ ಈ ಥರ ಗೋಬಿ ಮಂಚೂರಿ ಸಿಗೋದು. ಮತ್ತು ಎಲ್ಲ ತಗೊಂಡು ಒಂದು 7 ಗಂಟೆ ಆಗಿತ್ತು. ಅಷ್ಟೊತ್ತಿನಲ್ಲಿ ಹೋಗ್ತಾಯಿದ್ವಿ. ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 8-8:15 ಆಗಿತ್ತು. ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಭಾವ ಚಿಕನ್ ತಂದಿಟ್ಟಿದ್ರು. ನಮ್ಮ ಅಕ್ಕ ಬಂದು ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಅವರು. ಇದು ನಾಳೆ ನ್ಯೂ ಇಯರ್ ಅನ್ನೋ ದಿನ ರಾತ್ರಿ ಮಾಡ್ತಾಯಿರೋದು, ಇದು ನೈಟು. ಚಿಕನ್ ಸಾಂಬಾರು ಮತ್ತು ಕಬಾಬ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಇಲ್ಲೇ ಇದ್ವಿ, ನಮ್ಮಮ್ಮ ನಮ್ಮ ಅಣ್ಣ ಎಲ್ಲರೂ ಇಲ್ಲೇ ಇದ್ದರು. ಅದರಿಂದ ಎಲ್ಲರಿಗೂ ಒಟ್ಟೊಟ್ಟಿಗೆ ಇಲ್ಲೇ ಅಡುಗೆ ಮಾಡ್ಕೊಂಡ್ವಿ. ನಮ್ಮಮ್ಮ ಮನೆಯೂ ನಮ್ಮ ಅಕ್ಕನ ಮನೆಯೂ ಹತ್ತತ್ರನೇ ಇರೋದು, 1-2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೈಟು ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಇದು ಬೆಳಿಗ್ಗೆ. ನಮ್ಮ ಅಕ್ಕ ಅವ್ರ ಮನೆ ಹತ್ರ ಜಾಸ್ತಿ ಮನೆಗಳಿಲ್ಲ, ಅವ್ರು ಹೊಲ್ದ ಹತ್ರನೇ ಮನೆ ಕಟ್ಕೊಂಡಿರೋದು. ಈ ಥರ ತುಂಬ ಚೆನ್ನಾಗಿರುತ್ತೆ, ಯಾವ ಸೌಂಡು ಇರೋದಿಲ್ಲ, ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅವ್ರು ಇವಾಗ ಒಂದು 2 ವರ್ಷ ಆಯ್ತೇನೋ ಅಷ್ಟೇ ಮನೆ ಕಟ್ಟಿ. ಹೊಲ್ದ ಹತ್ರ ಇರೋದು ಇವರು. ಆಮೇಲಿಂದ ಮಕ್ಳುಗಳಿಗೆ ಸ್ಕೂಲಿತ್ತು, ನಮ್ಮ ಅಕ್ಕನ ಮಕ್ಳುಗಳಿಗೆ. ಮತ್ತು ನಮ್ಮ ಅಕ್ಕನಿಗೂ ಸ್ಕೂಲಿತ್ತು, ಅವತ್ತು ರಜೆ ಇರಲಿಲ್ಲ. ಅದರಿಂದ ಅವರೆಲ್ಲ ಹೊರಟರು. ಮತ್ತು ನಾವು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಟಿದ್ರು. ಮತ್ತು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ, ನಾನು, ನಮ್ಮ ಪಾಪ 3 ಜನನೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪಿರಿಯಾಪಟ್ಟಣದ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅವತ್ತಂತೂ ತುಂಬ ರಶ್ ಇತ್ತು, ಆದರೆ ಪೂಜೆ ಎಲ್ಲ ಮಾತ್ರ ಸೂಪರಾಗಿತ್ತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೂ ಲೈನಲ್ಲಿ ನಿಂತ್ಕೊಂಡೆ ಪೂಜೆ ಮಾಡಿಸಿದ್ವಿ ನಾವು. ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮಮ್ಮ ಪಾಪನ ಎತ್ಕೊಂಡು ಹೋಗ್ತಾ ಇರೋದು. ಎಲ್ಲ ಮಾಡಿಸ್ಕೊಂಡ್ವಿ. ಮತ್ತು ಚೆನ್ನಾಗಾಯ್ತು ಎಲ್ಲನೂ. ಇದು ಫೋಟೋ ತೆಕ್ಕೊಂಡ್ವಿ, ನ್ಯೂ ಇಯರ್ ದಿನ ಫೋಟೋ ತೆಗ್ದಿರೋದಿದು.
ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.